ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘರ್ಷ ಮುಂದುವರೆದಿದೆ. ಕೆಲವರು ಒಪ್ಪಿದ್ರೆ ಇಡೀ ದೇಶ ಒಪ್ಪಿದೆ ಅಂದುಕೊಳ್ಳಬಾರದು ಅಂತ ಬೆಂಗಳೂರಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದವರು ಆರ್ಎಸ್ಎಸ್ ನವರ ಆಳು ಅಲ್ಲ, ಆರ್ಎಸ್ಎಸ್ ನವರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಿಲ್ಲ, ಬೇರೆಯವರಿಗೆ ಒಂದು ಕಾನೂನು ಇವರಿಗೊಂದು ಕಾನೂನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಕೆಲವರು ಒಪ್ಪಿದ್ರೆ ಇಡೀ ದೇಶ ಒಪ್ಪಿದೆ ಅಂದುಕೊಳ್ಳಬಾರದು ಅಂತ ಬೆಂಗಳೂರಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದವರು ಆರ್ಎಸ್ಎಸ್ ಆಳಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ, ಮಾಹಿತಿ ಕೊಡ. ಬೆಂಗಳೂರಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದವರು ಆರ್ಎಸ್ಎಸ್ ನವರ ಆಳು ಅಲ್ಲ, ಆರ್ಎಸ್ಎಸ್ ನವರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಿಲ್ಲ, ಬೇರೆಯವರಿಗೆ ಒಂದು ಕಾನೂನು ಇವರಿಗೊಂದು ಕಾನೂನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಕೆಲವರು ಒಪ್ಪಿದ್ರೆ ಇಡೀ ದೇಶ ಒಪ್ಪಿದೆ ಅಂದುಕೊಳ್ಳಬಾರದು ಅಂತ ಬೆಂಗಳೂರಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದವರು ಆರ್ಎಸ್ಎಸ್ ಆಳಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ, ಮಾಹಿತಿ ಕೊಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.